ಬೆಂಗಳೂರಲ್ಲೇ ಹೆಡ್ಜಿಂಗ್ ಸ್ಟಾರ್ ಅಂತ ಹೇಳ್ಕೊಳ್ಳೋ ಅವರು ಫಸ್ಟ್ ಕಾಲ್ಸ್ ಕೊಡ್ತೀವಿ ಅಂದ್ರೆ ಆಮೇಲೆ ನಾವೇ ಮಾಡ್ಕೊಡ್ತೀವಿ ದುಡ್ಡು ಕೊಡಿ ಅಂದರು. ಅದು 1 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟು ಅಲ್ಲೂ ಲಾಸ್ ಆದಮೇಲೆ ಬರೀ ಹೆಡ್ಜಿಂಗ್ಸ್ ಅಂತ ಹೇಳಿ ಒಂದು 3 ದಿನದ 6,500 ಕೋರ್ಸು ಇಲ್ಲೇ ರಾಜಾಜಿನಗರ ಹತ್ರನೇ ಇನ್ನೊಂದು ಕಡೆ ಕಲಿತೆ ಸರ್. ಆದರೆ ನನಗದು ಸ್ಯಾಟಿಸ್ಫೈ ಆಗಲಿಲ್ಲ, ಯಾಕಂದರೆ ಬೇಸಿಕಲ್ ನಾಲೆಡ್ಜ್ ಏನೂ ಕೊಡಲಿಲ್ಲ. ಬರೀ ಹೆಡ್ಜಿಂಗ್ ಮಾಡೋದು, F&O ಮಾಡೋದು, ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿಸಿದ್ರು. ಅದು ನನಗೆ ಪ್ರಾಫಿಟೇಬಲ್ ಅನ್ನಿಸ್ಲಿಲ್ಲ. ಮತ್ತೆ 3 ತಿಂಗಳು ಬಿಟ್ಟು ಮತ್ತೆ ಹುಡುಕಾಟ ಮಾಡ್ತಾ ಇದ್ದೆ. ಆವಾಗ TD ಅಕಾಡೆಮಿ ಬಗ್ಗೆ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಒಂದು ಸಮಾಧಾನ ಸಿಕ್ತು. ಆ ಸಾಧಕರು ಹೇಳೋ ಮಾತುಗಳನ್ನು ಕೇಳಿದಾಗೆಲ್ಲ ಒಂದು ಸ್ಪಾರ್ಕ್ ಆಗ್ತಿತ್ತು. ನಾನು ಯಾಕೆ ಅಟೆಂಡ್ ಆಗಬಾರ್ದು? ನಾನು ಅನ್ಕೋತಿದ್ದೆ ಮನೋಜ್ ಸರಿಗೆ ರಿಕ್ವೆಸ್ಟ್ ಮಾಡಿ ಗದಗಲ್ಲೂ ಬ್ರಾಂಚ್ ತೆಗೀರಿ ಹೇಳಬೇಕು, ಡಿಸ್ಟ್ರಿಕ್ಟ್ ವೈಸ್ ಒಂದು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಸರ್. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಪ್ರಭಾ ಕುಮಾರಿ ಮೇಡಮ್ ಅವರಿದ್ದಾರೆ. ಮೂಲತಃ ಗದಗ್ ಜಿಲ್ಲೆಯವರು. ಸೊ ವೃತ್ತಿ ಒಂದು ಲಾಯರ್ ವೃತ್ತಿ. ಸೊ ಯೂಶಲಿ ಲಾಯರ್ಸು ಸ್ಟಾಕ್ ಮಾರ್ಕೆಟ್ ಬರಲ್ಲ, ಬಟ್ ಮೇಡಮ್ ಸ್ಟಾಕ್ ಮಾರ್ಕೆಟ್ ಬಂದು ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಫುಲ್ ಟೈಮ್ ಟ್ರೇಡರ್ ಆಗಿ ಮುಂದೆ ನಡೆದಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನನ್ನ ಹೆಸರು ಪ್ರಭಾ ಕುಮಾರಿ ಅಂತ, ಗದಗಿಂದ ಬಂದಿದ್ದೀನಿ. ಬೇಸಿಕಲಿ ನಾನು ಲಾಯರ್ ಉದ್ಯೋಗನ ಮಾಡ್ತಾಯಿದ್ರು. ಟ್ರೇಡ್ ಮಾರ್ಕೆಟಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇರೋದ್ರಿಂದ ಇದನ್ನು ಸಂಪೂರ್ಣವಾಗಿ ಕಲಿಬೇಕು ಅಂಥೇಳಿ ಬೆಂಗಳೂರು ತನಕ ಹುಡ್ಕೊಂಬಂದೆ. ಇಲ್ಲಿ ಬರೋಕ್ಕಿಂತ ಮುಂಚೆ ಸಾಕಷ್ಟು ಕಡೆ ಟ್ರೈನಿಂಗ್ ತೊಗೊಂಡಿದ್ದೀನಿ. ಆನ್ಲೈನ್ ಟ್ರೇಡಿಂಗ್ ತೊಗೊಂಡೆ, ಸ್ಯಾಟಿಸ್ಫೈ ಆಗಿಲ್ಲ. ಹಾಗೆ ಬೆಂಗಳೂರಲ್ಲೇ ಹೆಡ್ಜಿಂಗ್ ಸ್ಟಾರ್ ಅಂತ ಹೇಳ್ಕೊಳ್ಳೋ ಅಲ್ಲಿ ಕೂಡ ಟ್ರೈನಿಂಗ್ ತೊಗೊಂಡು ಅಲ್ಲಿ ನನ್ನ ಮನಸ್ಸಿಗೆ ಬೇಜಾರಾದಾಗ ಮತ್ತೆ ಹುಡುಕಿದಾಗ ನನಗೆ TD ಅಕಾಡೆಮಿ ಬಗ್ಗೆ ಯೂಟ್ಯೂಬಲ್ಲಿ ನೋಡಿ ನಾನಿಲ್ಲಿ ಬಂದು ಸರ್ ಹತ್ರ ಸಾಕಷ್ಟು ಚರ್ಚೆ ಮಾಡಿದ ನಂತರ ಕೋರ್ಸ್ ತಗೊಂಡಿದ್ದೀನಿ ಸರ್. ಓಕೆ. ಸೊ ಬಿಫೋರ್ ಅಂದರೆ ಈ ಸ್ಟಾಕ್ ಮಾರ್ಕೆಟ್ ಬರೋಕ್ಕೆ ಮುಂಚೆ ಮೂಲತಃ ನೀವು ಲಾಯರ್ ಹುದ್ದೆ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಅಲ್ಲೇ ಕೇಸ್ಗಳು, ಸೊ ಅದೇ ತುಂಬ ವರ್ಕ್ ಇರುತ್ತೆ. ಬಟ್ ಇದನ್ನು ಹೆಂಗೆ ಈ ಇನ್ವೆಸ್ಟ್ಮೆಂಟು, ಹೂಡಿಕೆ, ಶೇರ್ ಮಾರ್ಕೆಟ್ ಅನ್ನೋದು ಹೆಂಗೆ ನಿಮ್ಗೆ ಪರಿಚಯ ಆಯಿತು? ಈ ಶೇರ್ ಮಾರ್ಕೆಟ್ ಅನ್ನೋದ್ರದ್ದು ಆ್ಯಕ್ಚುಲಿ ನಾವು ಸಣ್ಣವ್ರು ಇರುವಾಗಿಂದ ನಾವು ನೋಡ್ತಾ ಬರ್ತಾ ಇದ್ವಿ. ಸಣ್ಣವ್ರು ಇರುವಾಗ ಹರ್ಷದ್ ಮೆಹ್ತಾ ಅವ್ರದ್ದು ಸುದ್ದಿ ಕೇಳಿದಾಗಿಂದ ಆಲ್ಮೋಸ್ಟ್ ಅವಾಗಿಂದನೂ ಫಾಲೋ ಮಾಡ್ತಿದ್ವಿ. 1994 ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಅವಾಗ ಪೇಪರ್ ಟ್ರೇಡಿಂಗ್ ಇರ್ತಿತ್ತು, ಹುಬ್ಳಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತಿದ್ರು ನಮ್ಮ ಮನೆಯವರು. ಅಲ್ಲಿಂದ ಟ್ರೇಡಿಂಗ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವಾಗಲೂ ಫ್ರೀಕ್ವೆಂಟಾಗಿ ಸ್ಟಡಿ ಮಾಡ್ತಾನೇ ಇದ್ದೆ. ಯಾವಾಗ ಆನ್ಲೈನ್ ಟ್ರೇಡಿಂಗ್ ಸ್ಟಾರ್ಟ್ ಆಯಿತು ಆವಾಗ ಬಹುಶಃ ಪಬ್ಲಿಕ್ಕಿಗೆ ಎಲ್ಲರಿಗೂ ಒಂದು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಸಿಕ್ತು ಇಂಡಿಪೆಂಡೆಂಟಾಗಿ ಟ್ರೇಡ್ ಮಾಡಲಿಕ್ಕೆ. ಅಲ್ಲಿಂದ ಇಲ್ಲಿವರೆಗೂ ನಾವು ಇಂಡಿಪೆಂಡೆಂಟಾಗಿ ಟ್ರೇಡ್ ಮಾಡ್ಬೋದು ಅಂತ ಟ್ರೈನಿಂಗ್ ತೊಗೊಂಡು ಬಿಗಿನಿಂಗಲ್ಲಿ ಸಾಕಷ್ಟು ಗೊಂದಲ ಇತ್ತು. ಈಗ ಇನ್ನೂ ಈಸಿ ಆಗಿದೆ ಅಂತ ಅನಿಸ್ತಿದೆ ಸರ್ ಟ್ರೇಡಿಂಗ್. ಸೊ ಯಾವಾಗ ಈ ಇಂಟರ್ನೆಟ್ಟು ಆ್ಯಕ್ಚುಲಿ ಜಿಯೋ ಇವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸೊ ಮೊಬೈಲ್, ಸ್ಮಾರ್ಟ್ಫೋನ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ 2008 ಸ್ಯಾಮ್ಸಂಗ್ ಸಣ್ಣ ಕಾರ್ಬಿ ಮೊಬೈಲ್ ಅಂತ ಬರೋದು, ಅದೇ ದಟ್ ವಾಸ್ ಅ ಸ್ಕ್ರೀನ್ ಟಚ್ ಫೋನ್ ಅವಾಗ ಬಂತು 2007-8. ಸೊ ಅವಾಗ ಅಲ್ಲಿವರೆಗೂ ಸ್ಕ್ರೀನ್ ಟಚ್ ಫೋನ್ ನಾವು ನೋಡಲೇ ಇಲ್ಲ. ಸೊ ಅಲ್ಲಿಂದ ಇಂಟರ್ನೆಟ್ಟು 2G ಇರ್ತಾಯಿತ್ತು, ಅದು ತುಂಬ ಸ್ಲೋ ಹಿಂಗೆ ಸುತ್ತಾ ಇರೋದು. ಸೊ ಯಾವಾಗ 3G 4G 5G ಜನ್ರೇಷನ್ ನಾವು ಇದ್ದೀವಿ. ಸೊ ಐ ಥಿಂಕ್ 2016-17 ಆದಮೇಲೆ ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬ ಈಸಿ ಆಯಿತು. ಯೂಟ್ಯೂಬ್ ಪಿಕಪ್ ಆಯಿತು, ಯೂಟ್ಯೂಬಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಕೋರ್ಸಸ್ ಎಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆನ್ಲೈನ್ ಕೋರ್ಸಸ್ ಅಂತೂ ತುಂಬ ಸಿಗ್ತಾ ಇದ್ದಾವೆ. ಸೊ ವಿ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಟೆಕ್ನಾಲಜಿಯಿಂದ ನಾವು ತುಂಬ ಅಡ್ವಾಂಟೇಜಸ್ಸು ಇದೆ ಆ್ಯಂಡ್ ಟೆಕ್ನಾಲಜಿಯಿಂದ ಅಷ್ಟೇ ಅಡ್ವಾಂಟೇಜಸ್ಸು ಇದೆ. ಒಂದು OTP ಕೇಳ್ತಾರೆ ಟೆಕ್ನಾಲಜಿ, ಆ OTP ಕೊಟ್ಟರೆ ಒಂದು 1 ಲಕ್ಷ ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಟೆಕ್ನಾಲಜಿ ಒಂಥರ ವರನೂ ಹೌದು, ಶಾಪನೂ ಹೌದು. ಸೊ ನಮಗೆ ಸ್ಟಾಕ್ ಮಾರ್ಕೆಟ್ ಅವ್ರಿಗೆ ಅದು ಒಳ್ಳೆ ವರ ಅಂತ ಹೇಳ್ಬೋದು. ಸೊ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲೇ ಸ್ಟಾಕ್ ಮಾರ್ಕೆಟ್ ಇರೋದ್ರಿಂದ ಸೊ ನಿಮ್ಗೆ ಇದು ತುಂಬ ಯೂಸ್ ಆಯಿತು ಅಂತ ಅನ್ಕೋತೀನಿ. ಹೌದು ಸರ್. ಅಂದರೆ ನಮ್ಮ ಮನೆಯವರು ಯಾವಾಗಲೂ ಇದ್ರ ಬಗ್ಗೆ ನೋಡೋದು, ಅವಾಗ್ಲಿಂದ ಟಿವಿಲಿ ಯಾವುದೇ ಸ್ಟಾಕ್ ಮಾರ್ಕೆಟ್ ಪ್ರೋಗ್ರಾಮ್ ಬಂದರೂ ಅಬ್ಸರ್ವ್ ಮಾಡ್ತಾ ಬಂದಿದ್ವಿ. ಹಾಗಾಗಿ ಭರತ್ ಚಂದ್ರ ಅವ್ರದ್ದು DD ಚಾನೆಲಲ್ಲಿ ಬರ್ತಿತ್ತು, ಅವಾಗ ಕೂಡ ನಾವು ಸ್ಟಾಕ್ ಮಾರ್ಕೆಟ್ ನೋಡ್ತಿದ್ವಿ. ಹಾಗಾಗಿ ನಮಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಟ್ರೆಸ್ಟ್ ಡೆವಲಪ್ ಆಯಿತು.
ಸೊ ಮೂಲತಃ ಮೇಡಮ್ 1992 ಅಂದವಾಗ ಸೊ 1992 ನಂಗೆ ನೆನಪಾಗುತ್ತೆ, ನಾನು ಹುಟ್ಟಿರೋ ವರ್ಷ 1992. ಅಂದರೆ ನಾನು ಸಣ್ಣ ಹುಡುಗನಿಂದ ಮೇಡಮ್ ಅಷ್ಟರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆದ್ರೂ ಒಳ್ಳೆ ಜರ್ನಿ ಅಂತ ಹೇಳ್ಬೋದು ಮೇಡಮ್ದು. ಸೊ ಮೂಲತಃ ಒಳ್ಳೆ ಇನ್ವೆಸ್ಟರ್ ಕಮ್ ಟ್ರೇಡರ್, ಇವಾಗ ಟ್ರೇಡರ್ ಆಗಿ ಪರಿವರ್ತನೆಗೊಂಡಿದ್ದೀರಾ. ಸೊ ಈ ಟ್ರೇಡಿಂಗ್ ಅಂತ ಬಂದವಾಗ ಸೊ ನಿಮಗೆ ತುಂಬ ಸ್ಟಾರ್ಟಿಂಗಲ್ಲಿ ಏರುಪೇರುಗಳನ್ನು ಕಾಣೋದು ಸರ್ವೇ ಸಾಮಾನ್ಯ. ಸ್ಟಾಕ್ ಮಾರ್ಕೆಟ್ಗೆ ಯಾರೇ ಬಂದ್ರೂ ಸ್ಟಾರ್ಟಿಂಗಲ್ಲಿ ಲಾಸ್ ಅಂತ ಕೇಳಿರೋದು ಉಂಟು. ಆ್ಯಂಡ್ ಸ್ವಲ್ಪ ಜನ ತಡ್ಕೊಳ್ಳೋ ಕೆಪಾಸಿಟಿ ಇರೋರು ಲಾಸನ್ನು ತಡ್ಕೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಮಾಡಿ ಪ್ರಾಫಿಟಬಲ್ ಆಗಿ ಬರ್ತಾರೆ. ಸ್ವಲ್ಪ ಜನ ಇದು ಯಾಕೋ ತುಂಬ ಅಗದ್ವಿ, ನನಗೆ ಚಿನ್ನ ಸಿಗಲಿಲ್ಲ ಅಂತ ಅರ್ಧಂಬರ್ಧ ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ನೀವು ಆ ಥರ ಮಾಡಲಿಲ್ಲ, ಇವಾಗೂ ಕಲಿತಾನೆ ಇದ್ದೀರಾ, ಇನ್ನೂ ಆಳವಾಗಿ ಇಳಿತಾನೆ ಇದ್ದೀರಾ. ಸೊ ಏನೇನು ಫೇಸ್ ಮಾಡಿದ್ರಿ ಸ್ಟ್ರಗಲ್ಸ್ ಆಸ್ ಅ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅಂತ ಬಂದವಾಗ ನಿಮ್ಮ ಒಂದು ಜರ್ನಿ ಹೆಂಗಿತ್ತು ಸ್ಟಾರ್ಟಿಂಗಲ್ಲಿ? ಸ್ಟಾರ್ಟಿಂಗ್ ಅಂದಾಗ ಸರ್ ಯಾವಾಗಲೂ ಆಸೆಗಳು ಜಾಸ್ತಿ. ನಾವು ಒಂದೇ ದಿನ ಎಲ್ಲ ಬಾಚ್ಕೊಂಡ್ಬಿಡ್ತೀವಿ, ಲಕ್ಷ ಅರ್ನ್ ಮಾಡ್ತೀವಿ ಅನ್ನೋದೊಂದು ಭಾವನೆ ಇತ್ತು. ಅದು ಭಾವನೆ ಸ್ಟ್ರಾಂಗಾಗಿ ಬಿಲ್ಡಪ್ ಆಗ್ತಾ ಹೋಯ್ತು. ಅದಕ್ಕೆ ಸರಿಯಾಗಿ ಈ ಬಾಂಬೆಯಿಂದ ಸಾಕಷ್ಟು ಕಾಲ್ಸ್ ಬರೋದು, ಈ ಕಾಲ್ ತಗೊಳ್ಳಿ, ಆ ಕಾಲ್ ತಗೊಳ್ಳಿ, ನಿಮಗೆ ಪ್ರಾಫಿಟ್ ಮಾಡಿಕೊಡ್ತೀವಿ, ನಮಗೇನು ದುಡ್ಡು ಬೇಡ, ಫ್ರೀ ಕಾಲ್ಸ್ ಕೊಡ್ತೀವಿ, ಹಿಂಗೆ ಮಾಡಿದ್ರು. ಆವಾಗ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೇಡಿಂಗ್ ಬಗ್ಗೆ ಒಂಥರ ಜಾಸ್ತಿ ಕ್ರೇಜ್ ಶುರು ಆಗ್ಬಿಡ್ತು. ಹಾಗಾಗಿ ಟ್ರೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಫಸ್ಟ್ ಕಾಲ್ಸ್ ಕೊಡ್ತೀವಿ ಅಂದರು, ಆಮೇಲೆ ನಾವೇ ಮಾಡಿಕೊಡ್ತೀವಿ, ದುಡ್ಡು ಕೊಡಿ ಅಂದರು. ಅದು 1 ಲಕ್ಷ ರೂಪಾಯಿ ಅವರಿಗೆ ಕೊಟ್ಟು ಅಲ್ಲೂ ಲಾಸ್ ಆದಮೇಲೆ ನಾನು 2 ವರ್ಷ ಟ್ರೇಡಿಂಗ್ ಮಾಡೋದನ್ನೇ ನಿಲ್ಲಿಸಿದ್ದೆ. ಬರೀ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದು. ನಂತರ ಯೂಟ್ಯೂಬನ್ನು ನೋಡ್ತಾ ಒಂದು ಕಡೆ ಬೆಂಗಳೂರಲ್ಲಿ ಆನ್ಲೈನ್ ಎಲ್ಲ ಆಫ್ಲೈನು ಟೀಚಿಂಗ್ ಮಾಡ್ತಾರೆ ಅನ್ನೋದು ಅರಿವಾಯಿತು. ಅವಾಗ ಬಂದಾಗ ಬರೀ ಹೆಡ್ಜಿಂಗ್ಸ್ ಅಂಥೇಳಿ ಒಂದು 3 ದಿನದ 6,500 ಕೋರ್ಸು ಇಲ್ಲೇ ರಾಜಾಜಿನಗರ ಹತ್ರನೇ ಇನ್ನೊಂದು ಕಡೆ ಕಲಿತೆ ಸರ್. ಆದರೆ ನನಗದು ಸ್ಯಾಟಿಸ್ಫೈ ಆಗಲಿಲ್ಲ, ಯಾಕಂದರೆ ಬೇಸಿಕಲ್ ನಾಲೆಡ್ಜ್ ಏನು ಕೊಡಲಿಲ್ಲ. ಬರೀ ಹೆಡ್ಜಿಂಗ್ ಮಾಡೋದು, F&O ಮಾಡೋದು, ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿಸಿದ್ರು. ಅದು ನನಗೆ ಪ್ರಾಫಿಟೇಬಲ್ ಅನ್ನಿಸ್ಲಿಲ್ಲ. ಮತ್ತೆ 3 ತಿಂಗಳು ಬಿಟ್ಟು ಮತ್ತೆ ಹುಡುಕಾಟ ಮಾಡ್ತಾ ಇದ್ದೆ. ಆವಾಗ TD ಅಕಾಡೆಮಿ ಬಗ್ಗೆ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಒಂದು ಸಮಾಧಾನ ಸಿಕ್ತು. ನಾನು ತುಂಬ ಸಾಧಕರ ಪ್ರೋಗ್ರಾಮ್ಗಳನ್ನು ನೋಡಿದ್ದೀನಿ ಸರ್, ನಿಮ್ಮ ಜೊತೆ ಸಾಧಕರು ಕೂತ್ಕೊಂಡಾಗ. ಆ ಸಾಧಕರು ಹೇಳೋ ಮಾತುಗಳನ್ನು ಕೇಳಿದಾಗೆಲ್ಲ ಒಂದು ಸ್ಪಾರ್ಕ್ ಆಗ್ತಿತ್ತು, ನಾನು ಯಾಕೆ ಅಟೆಂಡ್ ಆಗಬಾರ್ದು. ಆದರೆ ನನಗೆ ಒಂದೇನು ಅನುಮಾನ ಇತ್ತು ಅಂದರೆ, ಅಲ್ಲಿ ಹಂಗೆ ಇಲ್ಲೂ 6,500 ಕೊಟ್ಟು ನಾನು ಸೇರಿಕೊಂಡು 3 ದಿನ ಬಂದು ವಾಪಸ್ ಗದ್ಗಿಗೆ ಹೋದರೆ ನನಗೇನೂ ಫಾಯ್ದೆ ಇಲ್ಲ. ಟೈಮ್ ಜೊತೆಗೆ ದುಡ್ಡು ಕೊಡ್ತಾ ಇದ್ದೀರಾ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಲ್ಲ, 3 ದಿನ ಇಟ್ಸ್ ಅ ಬಿಗ್ ಡೇ. ಆಮೇಲೆ ನಂತರ ಏನು ಅನ್ನಿಸ್ತು, ನಾನು ಇಲ್ಲಿಗೆ ಸೇರ್ಕೊಳ್ಳೋಕ್ಕೂ ಮುಂಚೆ 6 ತಿಂಗಳು ಬಿಫೋರ್ ಇಲ್ಲಿ ಬಂದು ಚರ್ಚೆ ಮಾಡ್ಕೊಂಡು ಹೋಗಿದ್ದೀನಿ ಸರ್. ಇಲ್ಲಿ ನವೀನ್ ಸರ್ ಅಂತ ಒಬ್ಬರಿದ್ರು, ತುಂಬ ಕೋಪ್ರೇಟ್ ಮಾಡಿದ್ರು. ನೀವೇನೇ ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ, ನಿಮಗೆಲ್ಲ ಸ್ಯಾಟಿಸ್ಫೈ ಆಗೋಲ್ವರೆಗೂ ನಾವು ನಿಮ್ಮ ಜೊತೆಗಿರ್ತೀವಿ ಅಂದರು. ಕೊನೆಗೆ ನಾನು ರಾಜಾಜಿನಗರದಲ್ಲಿ ಒಂದು ಬಾಡಿಗೆ ಮನೆ ಹಿಡ್ಕೊಂಡು ಈಗ ಬಂದು ಇಲ್ಲಿ ಟ್ರೈನಿಂಗ್ ತಗೊಂಡೆ. ಟ್ರೈನಿಂಗ್ ಫಸ್ಟ್ ಡೇ ಬಂದಾಗ ನಾನು ಮೆಂಟರ್ಶಿಪ್ ತಗೊಳ್ಳೋ ಉದ್ದೇಶ ಏನಿತ್ತು ಅಂದರೆ, ನಾನು ಸಂಪೂರ್ಣವಾಗಿ ಕಲಿಬೇಕು. ಯಾವಾಗಲೂ 3 ಡೇಸಲ್ಲಿ ಕಲಿಯೋ ಕೋರ್ಸ್ ಅಲ್ಲ ಸರ್ ಇದು. ನಾನು ಪ್ರಿಫರ್ ಮಾಡೋದು ಎಲ್ರಿಗೂ ಏನಂದರೆ, ಮೆಂಟರ್ಶಿಪ್ ತಗೊಳ್ಳಿ, ಆರಾಮಾಗಿ ಟೈಮ್ ಕೊಡಿ, ಆರಾಮಾಗಿ ಕಲೀರಿ. ಇದು ಲೈಫ್ ಟೈಮ್. ನಾವು ರಿಟೈರ್ಮೆಂಟ್ ಅನ್ನೋ ಫೀಲ್ಡ್ ಇಲ್ಲ ಅಂದರೆ ಬಹುಶಃ ಈ ಟ್ರೇಡ್ ಮಾರ್ಕೆಟ್ ಒಂದೇ. ಯಾವತ್ತೂ ರಿಟೈರ್ಮೆಂಟ್ ಇಲ್ಲ. ನಾವು ಎಷ್ಟು ವಯಸ್ಸಾದರೂ ಒಂದು ಇನ್ಕಮನ್ನು ಜನ್ರೇಟ್ ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯದಿಂದ ಡೆಫಿನೆಟ್ಲಿ ಕಂಪ್ಲೀಟಾಗಿ ಕಲಿಬೇಕು. ಅರ್ಧ ಯಾವಾಗಲೂ ಹಾಫ್ ಬಾಯ್ಲ್ಡ್ ಅನ್ನೋದು ಟೂ ಡೇಂಜರಸ್ ಅಂತ. 3 ದಿನ ಕಲಿತು ವಾಪಸ್ ಹೋಗಿ ನೀವು ದುಡ್ಡು ಕಳ್ಕೊಂಡು ಮತ್ತೆ ಡೈಮಂಡ್ ಕೋರ್ಸಿಗೆ ಬಂದು ಅದಾದಮೇಲೆ ಮತ್ತೆ ಮೆಂಟರ್ಶಿಪ್ಪಿಗೆ ಬರೋಕ್ಕಿಂತ ಒಂದು ಲಾಟಲ್ಲಿ ಕಲಿಯೋದು ಒಳ್ಳೆಯದು ಅನಿಸುತ್ತೆ. ಸೊ ಮೆಂಟರ್ಶಿಪ್ ಅಂದರೆ ಇಟ್ಸ್ ಯೂಶಲಿ 3 ಮಂತ್ಸ್ ಪ್ರೋಗ್ರಾಮ್ ಇರುತ್ತೆ. ಪರ್ಸ್ನಲ್ ಕೋಚ್ ಸಹ ಇರ್ತಾರೆ. ಸೊ ನಿಮ್ಮ ಪ್ರತಿ ಟ್ರೇಡ್ಗೂ ಸಹ ಪರ್ಸ್ನಲ್ ಕೋಚನ್ನ ಒಂದು ಅನುಭವ ಪಡ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಬಿಕಾಸ್ ಟ್ರೇಡ್ ಮಾಡೋವಾಗೇ ತುಂಬ ಗೊಂದಲಗಳು, ಟ್ರೇಡ್ ಮಾಡೋವಾಗ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಮ ಪಕ್ಕದಲ್ಲಿ ಯಾರೂ ಇಲ್ಲ ಅಂದರೆ ನೀವೇನು ಮಾಡ್ತೀರಾ, 1 ಲಾಟ್ ತೊಗೊಳ್ಬೋದು, 10 ಲಾಟ್ ತೊಗೊಳ್ತೀರಾ. ಆ್ಯಂಡ್ ಕ್ಯಾಪಿಟಲ್ ಲಾಸ್ ಆದರೂ ಯಾರಿಗೂ ಹೇಳ್ಕೊಳಕ್ಕೂ ಆಗೋಲ್ಲ, ತುಂಬ ನೋವಿರುತ್ತೆ ಮಾರ್ಕೆಟಲ್ಲಿ. ಸೊ ಹೇಳ್ಕೊಳಕ್ಕೂ ಆಗೋಲ್ಲ. ಆ್ಯಂಡ್ ಅಟ್ಲೀಸ್ಟ್ ಒಬ್ಬ ಪರ್ಸನಲ್ ಕೋಚ್ ಇದ್ದರೆ ನಿಮ್ಮ ಲಾಸಸ್ಗಳನ್ನು
ನಿಮ್ದು ಏನೇ ಪ್ರಶ್ನೆಗಳಿದ್ರು ಅವ್ರು ಆನ್ಸರ್ ಮಾಡ್ತಾರೆ. ಅದರಿಂದ ತುಂಬ ಬೆನಿಫಿಟು ಆಗಿದೆ ಮೇಡಮ್ಗೆ. ಸೊ ಇದೆಲ್ಲ ಆದಮೇಲೆ ಮೇಡಮ್ ಸೊ ಫಾರ್ ಬಂದ್ರಿ ಕಲ್ತ್ರಿ. ಸೊ ನಿಮ್ಮದು ಇದು ನೋಡ್ತಾ ಇದ್ದೀನಿ, ಹೋಲ್ಡಿಂಗ್ಸ್ ಆಗಲಿ ನಿಮ್ಮದು ಇನ್ವೆಸ್ಟ್ಮೆಂಟ್ಸ್ ಆಗಲಿ. ಸೊ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ನಿಮ್ಮದು ದುಡ್ಡು ಡಬಲ್ ಆಗಿದೆ, 120% ರಿಟರ್ನ್ಸ್ ಆಗಿದೆ. ಸೊ ಇದು ಯಾವ ಬೇಸಿಸ್ ಮೇಲೆ ಸ್ಟಾಕ್ಸ್ಗಳನ್ನು ಇನ್ವೆಸ್ಟ್ ಮಾಡಿದ್ರಿ ಮೇಡಮ್? ಸರ್ ನಾನು ಫಸ್ಟು ಹಾಗೆ ಬ್ಲ್ಯಾಂಕಾಗಿ ಯಾವುದು ಪೆನ್ನಿ ಸ್ಟಾಕ್ಸ್ ಇದೆ ಅದನ್ನು ತಗೊಳ್ತಾ ಇದ್ದೆ. ಓಕೆ ಓಕೆ. ಅದರಲ್ಲಿ ಬಿಡ್ತಿದ್ದೆ. ಅದೇನೋ ಅದೃಷ್ಟ ಇರ್ಬೋದು, ಒಂದೊಂದ್ಸರಿ ಅದು ಪ್ರಾಫಿಟ್ ಆಗಿದೆ. ಆದರೆ ಇಲ್ಲಿ ಬಂದ ಮೇಲೆ ಫಂಡಮೆಂಟಲಿ ಚೆಕ್ ಮಾಡೋದು, 180 ಡಿಗ್ರಿ ರೂಲು, ಆಮೇಲೆ RSI 30 ಇದು ತುಂಬ ಬೆನಿಫಿಟ್ ಅನ್ನಿಸ್ತು. ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ, ಅದ್ರ ಬಗ್ಗೆ. ಆಮೇಲೆ MTF ಬಗ್ಗೆ ನಮ್ಮ ಮೆಂಟ್ರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸರ್. MTF ಆಗಲಿ, ಆಮೇಲೆ ಇದು ಮಾರ್ಜಿನ್ ತಗೊಂಡೆ ಹೆಂಗೆ ಇದು ಮಾಡೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು. ಹೆಂಗೆ ನೀವು ಇರೋ ದುಡ್ಡನ್ನ ಜಾಸ್ತಿ ಹೆಂಗೆ ಮಾಡ್ಕೋಬೇಕು ಅನ್ನೋದು ಮೆಂಟ್ರ್ ಭಾಳ ನೀಟಾಗಿ ಹೇಳ್ಕೊಟ್ರು. ಬರೀ ಮೆಂಟ್ರ್ ಅಂತ ಅಷ್ಟೇ ಅಲ್ಲ ಸರ್, ಈ ಅಕಾಡೆಮಿ ಒಳಗೆ ಯಾವಾಗ ಒಳಗೆ ಬಂದು ನಾನು ಯಾವುದೇ ಟ್ರೇಡಿಂಗ್ ಹಾಕಬೇಕಂದ್ರೂ ಯಾರನ್ನು ಹೋಗಿ ಕೇಳಿದ್ರು ತುಂಬ ಕೋಆಪ್ರೇಟಿವ್ ಆಗಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಈ ದಿನ ಟ್ರೇಡ್ ಮಾಡಲಿಕ್ಕೆ ಐರನ್ ಫ್ಲೈ ಹಾಕೋಕ್ಕಾಯ್ತು, ಮಂತ್ಲಿ ಸ್ಯಾಲ್ರಿ ಹಾಕೋಕ್ಕಾಯ್ತು, ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಡೆಫಿನೆಟ್ಲಿ ಇವತ್ತು ಒಂದು ಭರವಸೆ ಏನು ಬಂದಿದೆ ಅಂದರೆ, ನಾನು ದಿನ ಐರನ್ ಫ್ಲೈ 3 ಡೇಸ್ ಹಾಕಕ್ಕೆ ಹೇಳಿದ್ದಾರೆ, ಅದನ್ನು ಮಾಡಿ ಆರಾಮಾಗಿರ್ಬೋದು. ನಂತರ ಮಂತ್ಲಿ ಸ್ಯಾಲ್ರಿ ಹೇಳಿದ್ದಾರೆ. ಮತ್ತು ನಿನ್ನೆ ಬಿಗ್ ಬಾಯ್ ಕವರ್ಡ್ ಕಾಲ್ ನಿಮ್ಮದು ಹೇಳೋದು ಕೇಳಿದ್ದೀನಿ, ಅದು ಮಂತ್ಲಿ ಸ್ಯಾಲ್ರಿ. ಇವೆಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಜೊತೆಗೆ ಮಾಡೋದು ಹೆಂಗೆ ಅಂಥೇಳಿ ನೀವು ಪ್ಲೆಜ್ ಮಾಡಿ ಹೆಂಗೆ ಮಾಡಬೇಕು ಅಂತ ಹೇಳಿದ್ರಿ. ಇದೆಲ್ಲ ಮನಸ್ಸಿಗೆ ಒಂಥರ ಸಮಾಧಾನ ಆಗಿದೆ. ಈಗ ಇಲ್ಲಿಂದ ನಾನು ಬಹುಶಃ ಹೋಗುವಾಗ ಭಾಳ ಖುಷಿಯಿಂದ ಹೋಗ್ತೀನಿ ಅಂತ ಅನ್ನಿಸ್ತಿದೆ. ನಾನು ಅನ್ಕೋತಿದ್ದೆ ಮನೋಜ್ ಸರಿಗೆ ರಿಕ್ವೆಸ್ಟ್ ಮಾಡಿ ಗದಗಲ್ಲೂ ಬ್ರಾಂಚ್ ತೆಗೀರಿ ಹೇಳಬೇಕು. ಡಿಸ್ಟಿಕ್ ವೈಸ್ ಒಂದು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಸರ್. ಡೆಫಿನೆಟ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋ ಎಜುಕೇಷನ್ನು ತುಂಬ ರೂರಲ್ ಏರಿಯಾದಲ್ಲಿ ತುಂಬ ಕಡಿಮೆ ಇದೆ ಆ್ಯಂಡ್ ಎದುರ್ಕೋತಾರೆ. ಸೊ ಏನಾಗುತ್ತೋ ಏನೋ ಅಂತ. ಬಟ್ ಇವತ್ತು ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಿ ತೋರಿಸ್ತಾ ಇದ್ದಾರೆ ಇಡೀ ಪ್ರಪಂಚಕ್ಕೆ. ಆ್ಯಂಡ್ ತುಂಬ ಜನ ಮಹಿಳೆಯರು ಮನೇಲಿ ಕೂತ್ಕೊಂಡು ಈ ಮಾರ್ಕೆಟ್ಗೆ ಹೋಗೋದಾ ಬೇಡವಾ ಅಂತ ಭಯಭೀತರಾಗಿದ್ದಾರೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮಹಿಳೆಯರಿಗೆ? ಇದು ಸ್ಟಾಕ್ ಮಾರ್ಕೆಟು ಬಹುಶಃ ಮನೇಲಿ ಕುತ್ಕೊಂಡಿರೋ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗುವಂಥ ವಿಷಯ. ಆದರೆ ಕಲೀಲಾರದೆ ಮಾಡಬೇಡಿ, ದಯವಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಮಾಡಬೇಡಿ. ಈಗಂತೂ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಳಿಲಿ ಅಕಾಡೆಮಿ ಇದೆ. ಬಹುಶಃ ಅಲ್ಲಿ ಅಥವಾ ಕಾಲ್ಸ್ ತೊಗೊಳ್ಳೋದು, ಯಾವಾಗ ನಾವು ಒಂದು ಡಿಮೆಟ್ ಅಕೌಂಟ್ ಓಪನ್ ಮಾಡ್ತೀವಿ ಕಂಟಿನ್ಯೂಸ್ ಕಾಲ್ ಮಾಡ್ತಾರೆ ಸರ್. ಅವರು ಭಾಳ ಅಂದರೆ ಭಾಳ ಹೆದರಿಕೆ. ಈ ಥರ ಆಗಬಾರ್ದು ಅಂದರೆ ಬೇಸಿಕ್ಕಿಂದ ಕಲಿತು ನೀವು ಟ್ರೇಡ್ ಮಾಡೋದು ಒಳ್ಳೆಯದು. ಬಟ್ ಇದು ಭಾಳ ಸೇಫ್ ಮತ್ತು ರೆಗ್ಯುಲರ್ ಇನ್ಕಮ್ ಬರುವಂಥ ಟ್ರೇಡ್. ಮನೇಲಿ ಕೂತ್ಕೊಂಡು ತಿಂತಾ ಇದ್ದೀವಿ ಅನ್ನೋ ಭಾವನೆನ ಹೋಗ್ಲಾಡಿಸುತ್ತೆ. ಆ ಒಂದು ಭರವಸೆ ಅಂತೂ ಇವತ್ತು ಡೆಫಿನೆಟ್ಲಿ. ಸೊ ಅಟ್ಲೀಸ್ಟ್ ಮನೇಲಿ ಕೂತ್ಕೊಂಡು ಒಂದು 500ರಿಂದ 1000 ದುಡಿಬೋದು. ಬಟ್ ಒಳ್ಳೆ ಪ್ರಾಕ್ಟೀಸ್ ಇರಬೇಕು, ಒಳ್ಳೆ ನಾಲೆಜ್ ಇರಬೇಕು. ಎಕ್ಸ್ಪರ್ಟ್ಸ್ ಜೊತೆ ಕೂತ್ಕೊಂಡು ಟ್ರೇಡ್ ಮಾಡಿ ಈ ಥರ ಲೈವ್ ಟ್ರೇಡ್ಗೆಲ್ಲ ಬಂದು ಕೂತ್ಕೊಂಡ್ರೆ ಸೊ ಅರ್ಥ ಆಗುತ್ತೆ. ಸೊ ಯೂಶ್ವಲಿ ಮೇಡಮ್ MTF ಅಲ್ಲಿ ಸಹ ದುಡ್ಡು ಮಾಡಿದ್ದಾರೆ. MTF ಅಂದರೆ ಏನಿಲ್ಲ, ಸೊ ನಿಮ್ಮ ಹತ್ರ ಲೆಟ್ಸೆ 1 ಲಕ್ಷ ದುಡ್ಡಿದೆ. ಸೊ ನಿಮಗೆ ಒಂದು 2-3 ಲಕ್ಷ ರೂಪಾಯಿ ಶೇರ್ ತೊಗೊಳ್ಳೋ ಅಂತ ಆಸೆ ಇರುತ್ತೆ. ಸೊ ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡಿಲ್ಲ, ಇರೋದೇ 1 ಲಕ್ಷ. ಸೊ ಒಳ್ಳೆ ಶೇರು ಕೆಳಗಡೆ ಬಿದ್ದೋಗಿದೆ. ಲೆಟ್ಸೆ ಇನ್ಫೋಸಿಸ್ ಅನ್ನೋ ಶೇರು, ಇಲ್ಲ TCS, HDFC ತುಂಬ ಬಾಟಮಲ್ಲಿದೆ, ತುಂಬ ಕೆಳಗಡೆ ಬಿದ್ದೋಗಿದೆ. ನಿಮ್ಮ ಹತ್ರ ಇರೋದೇ 1 ಲಕ್ಷ. ನೀವು ಬರೀ 1 ಲಕ್ಷಕ್ಕೆ ಶೇರ್ ತೊಗೊಂಡ್ರೆ ನಿಮಗೆ ಲಾಭ ಕಡಿಮೆ ಇರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಬ್ರೋಕರ್ಸೇ ನಿಮಗೆ ಮಾರ್ಜಿನ್ ಕೊಡ್ತಾರೆ. ಸೊ ನಿಮಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ. ಅದರಲ್ಲಿ ಅವರು ಬಡ್ಡಿ ಚಾರ್ಜ್ ಮಾಡ್ತಾರೆ. ಬಡ್ಡಿ ತಿಂಗಳಿಗೆ 1.5% ಬಡ್ಡಿ ಇರುತ್ತೆ. ಸೊ ಅಲ್ಲಿ ಬ್ರೋಕರ್ಸ್ ಹತ್ರ ನಾವು ಸಾಲ ತೊಗೊಂಡು ಸಹ ಶೇರುಗಳು ಫುಲ್ ಬಾಟಮಲ್ಲಿ ಕೆಳಗಡೆ ಬಿದ್ದವಾಗ ಮಾತ್ರ ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ MTF ಅಲ್ಲಿ 4x 5x ಎಲ್ಲ ಕೊಡ್ತಾರೆ ಮಾರ್ಜಿನು. ಬಟ್ ನಾವು 4x 5x ತೊಗೋಬಾರ್ದು, ಓನ್ಲಿ 2x ತೊಗೋಬೇಕು. ಸೊ ಇದೆಲ್ಲ ರೂಲ್ಸ್ಗಳನ್ನು ಡೆಫಿನೆಟ್ಲಿ ಫಾಲೋ ಮಾಡಿದ್ರೆ ಸ್ವಿಂಗ್ ಆ್ಯಂಡ್ ಶಾರ್ಟ್ ಟರ್ಮಲ್ಲೂ ಸಹ ದುಡ್ಡು ಮಾಡ್ಬೋದು. ನಮ್ಮ ಟ್ರೇಡಿಂಗ್ ಅಂತ ಬಂದಾಗ ಸೊ ಆ್ಯಸ್ ನೀವು ಐ ಥಿಂಕ್ ಇಂಟ್ರಾಡೇನೂ ಮಾಡಿದ್ದೀರಾ, ಸ್ವಿಂಗು ಮಾಡಿದ್ದೀರಾ, ಆಪ್ಷನ್ ಹೆಡ್ಜಿಂಗು ಮಾಡಿದರೆ, ಎಲ್ಲನೂ ಮಾಡಿದ್ದೀರಾ. ನಿಮಗೆ ಯಾವುದು ತುಂಬ ಫೇವ್ರೇಟು, ಸ್ವಿಂಗಾ ಹೆಡ್ಜಿಂಗಾ? ಸರ್ ನಾನು ಇಷ್ಟು ದಿನ ಏನು ಅಂದ್ಕೊಂಡಿದ್ದೆ, ಆಪ್ಷನ್ ಟ್ರೇಡಿಂಗಲ್ಲಿ ದುಡ್ಡು ಮಾಡ್ಬೋದು ಆರಾಮಾಗಿ ಅಂತ ಅಂದ್ಕೊಂಡಿದ್ದೆ. ನಂಗೆ ಇಲ್ಲಿ ಬಂದಾಗ ಏನು ಅನ್ನಿಸ್ತು ಅಂದರೆ, ಆಪ್ಷನ್ ಟ್ರೇಡಿಂಗ್ ಮಾಡೋದ್ರಿಂದ ವೃಥಾ ಟೆನ್ಷನ್ ಆಗುತ್ತೆ, ಬಿಟ್ಟರೆ ಇನ್ನೇನಾಗಲ್ಲ. ಈಕ್ವಿಟಿ ಒಳಗೆ ಸರ್ ಏನು ಹೇಳ್ತಾರೆ ಅದನ್ನು ಮಾಡ್ತಾ ಹೋದರೆ ಮೇ ಬಿ ನಾವು 1 ಇಯರ್ ಒಳಗೆ ನಾವು ಏನು ಗೋಲ್ ಅನ್ಕೋತೀವಿ ಅದನ್ನು ರೀಚ್ ಮಾಡ್ಬೋದು. ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ.
ಸ್ಲೋ ಆಗಿ ಹೋಗೋಣ ಅಂತ ಅನಿಸ್ತಾ ಇದೆ ಸರ್ ಈಗ. ಎಸ್ ಆಪ್ಷನ್ ಟ್ರೇಡಿಂಗ್ ನನಗೆ ಅಷ್ಟು ಇದಾಗಲಿಲ್ಲ ಅನಿಸ್ತಾ ಇದೆ ಈಗ. ಡೆಫಿನೆಟ್ಲಿ. ನಾನು ಇಲ್ಲಿ ಬಂದಾಗ ಫಸ್ಟ್ ಡೇ ಕೇಳಿದ್ದು ಹಾಗೆ ಸರ್, ಆಪ್ಷನ್ ಟ್ರೇಡಿಂಗ್ ಮಾಡಬೇಕು, ನಂಗೆ ಕರೆಕ್ಟಾಗಿ ಹೇಳ್ಕೊಡ್ಬೇಕು ಅಂತ. ಈಗ ಯಾವಾಗ ನನ್ನ ಮನಸ್ಸು ಬದಲಾಯಿತು ಅನ್ನೋದು ನನಗೆ ಈಗ ಅರ್ಥ ಆಗ್ತಾ ಇಲ್ಲ. ಈಕ್ವಿಟೀಸ್ ಕಡೆ ನಾನು ಮುಖ ಮಾಡಿದ್ದೀನಿ. ಈಕ್ವಿಟೀಸ್ ತೊಗೊಳ್ಳೋದು ಪ್ರಾಫಿಟೇಬಲ್. ನಿನ್ನೆ 5000 2 ಶೇರನ್ನ ಬರೀ 1 ವೀಕ್ ಒಳಗೆ ಬಂತು ಸರ್. ಓಕೆ. ನಂದು ಇನ್ವೆಸ್ಟ್ಮೆಂಟ್ ಬಂದು 65,000 ರೂಪಾಯಿ ಇತ್ತು. ಓಕೆ ಓಕೆ. 4000 ಅಂದರೆ ಇಟ್ ಈಸ್ ನಾಟ್ ಲೆಸ್ ಅಮೌಂಟ್. ಹೌದು ಹೌದು, ಒಳ್ಳೆ ಪ್ರಾಫಿಟೇ ಮಾಡಿದ್ದೀರಾ. 1 ವಾರ ಆಗಿತ್ತು ಅಷ್ಟೇ ಸರ್. ಅದು ಏನು ಸ್ಟ್ರಾಟರ್ಜಿ ಹೇಳಿದ್ದಾರೆ ಅದ್ರ ಬೇಸಿಸ್ ಮೇಲೆ ತೊಗೊಂಡಿದ್ದು. ಓಕೆ. ಮೇಡಮ್ ನನಗೆ ತುಂಬ ಹೆಲ್ಪ್ ಮಾಡಿದ್ರು ತೊಗೊಳ್ಳುವಾಗ. ಓಕೆ. ಅದನ್ನು ತೊಗೊಂಡೆ ಒಂದು 4 ರಿಂದ 5 ದಿನ. ಓಕೆ. 5000 ಬಂತು, ಪ್ರಾಫಿಟ್ ಬುಕ್ ಮಾಡಿ. ಎಸ್. ಸೊ ಗ್ರೇಟ್ ಮೇಡಮ್. ಸೊ ನೀವು ಆಪ್ಷನ್ಸಲ್ಲಿ ಐ ಥಿಂಕ್ ತುಂಬ ಆಪ್ಷನ್ಸಲ್ಲಿ ನೋಡಿದ್ದೀರಾ. ಆಪ್ಷನ್ಸಲ್ಲಿ ಸೊ ಎಲ್ಲ ಥರನೂ ನೋಡಿಕೊಂಡು ಸೊ ಲಾಸ್ಟಿಗೆ ಆಪ್ಷನ್ಸಲ್ಲಿ ಹೈ ರಿಸ್ಕು, ಹೈ ಟೆನ್ಷನ್ನು, ಬಿ ಪಿ, ಶುಗರು, ಸೊ ಇದೆಲ್ಲ ಬೇಡ, ಈಕ್ವಿಟಿನೇ ಮಾಡೋಣ ಅಂತ ಈಕ್ವಿಟಿಗೆ ಬಂದಿದ್ದೀರಾ. ಸೊ ಇನ್ ಬಿಟ್ವೀನ್ ಸೊ ಆಪ್ಷನ್ಸಲ್ಲಿ ನಿಮಗೆ ತುಂಬ ಕಲ್ತವಾಗ ಸೊ ಆಪ್ಷನ್ಸಲ್ಲೂ ಸಹ ಸರ್ಟೆನ್ ಥಿಂಗ್ಸ್ ಇಷ್ಟ ಆಗಿರ್ಬೋದು. ಸೊ ಅದರಲ್ಲಿ ಏನಾದ್ರು ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದು ಸ್ಟ್ರಾಟಜಿ ಏನಾದ್ರು ಇಷ್ಟ ಆಗಿದೆಯಾ? ಐರನ್ ಫ್ಲೈ ಒಂದು ಇಷ್ಟ ಆಯಿತು ಸರ್. ಅಂದರೆ ರೆಗ್ಯುಲರ್ ಆಗಿ ಟೆನ್ಷನ್ ಫ್ರೀಯಾಗಿ ನಾವು 10:30ಗೆ ನೋಡೋದು, 2:55ಗೆ ಎಕ್ಸಿಟ್ ಆಗೋದು. ಓಕೆ ಓಕೆ. ಮೇ ಬಿ 1500 35,000-40,000 ರುಪೀಸ್ ಇಟ್ಕೊಂಡ್ರೆ 1,500 ರೂಪಾಯಿ ಟ್ಯೂಸ್ಡೇ, ವೆಡ್ನೆಸ್ಡೇ ಆ್ಯಂಡ್ ಥರ್ಸ್ಡೇ ಮಾಡೋಕ್ಕೆ ಇನ್ಸಿಸ್ಟ್ ಮಾಡಿದ್ದಾರೆ. ಹಂಗೆ ಮಾಡಿದಾಗ 1500 30,000ಕ್ಕೆ 3 ದಿನ ಬಂತಂದರೆ ಅದು ವಿತೌಟ್ ರಿಸ್ಕ್. ಎಸ್. ಇಟ್ ಈಸ್ ಬೆಸ್ಟ್ ಆಪ್ಷನ್ ಅನ್ನಿಸ್ತು ಸರ್. ಸೊ ಪ್ರಾಫಿಟ್ ನೋಡ್ಬೋದು. ಸೊ 1,64,000 ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರಾಫಿಟ್ ಬಂದು 1,97,000, 120% ಪ್ರಾಫಿಟ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದ ಪ್ರಾಫಿಟ್ ಮೇಡಮ್ ಹ್ಯಾಸ್ ಮೇಡ್. ಸೊ ಇದು ಎಷ್ಟು ವರ್ಷ ಆಗಿತ್ತು ಮೇಡಮ್ ಇನ್ವೆಸ್ಟ್ಮೆಂಟ್ ಇದು? ಇದು 3 years. 3 years. ಸೊ 3 yearsಲ್ಲಿ ಸೊ ಮನಿ ಹ್ಯಾಸ್ ಗಾಟ್ ಡಬಲ್ಡ್. ಸೊ ದಿಸ್ ಇಸ್ ಅ ಲೈವ್ ಪ್ರೂಫ್ ದಟ್ ಎನಿವನ್ ಹೂ ಈಸ್ ಇನ್ವೆಸ್ಟಿಂಗ್ ಕ್ಯಾನ್ ಮೇಕ್ ಮನಿ ಅಂತ. ದಿಸ್ ಇಸ್ ಅ ಸಾಕ್ಷಿ, ನೀವು ನೋಡ್ಬೋದು. ಸೊ 3 ವರ್ಷದಲ್ಲಿ ದುಡ್ಡು ಡಬಲ್ ಆಗಿದೆ. ಸೊ ಆ್ಯಂಡ್ ಈವನ್ ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ರೆ ಮೇ ಬಿ 2 yearsಲ್ಲೂ ಸಹ ಆಗ್ಬೋದು. ಸೊ 2 years ಎನಿವನ್ ಕ್ಯಾನ್ ಡಬಲ್ ದೇರ್ ಮನಿ ಇಫ್ ವಿತ್ ಯುವರ್ ಹಾರ್ಡ್ ಎಫರ್ಟ್ಸ್ ಇರಬೇಕು, ತುಂಬ ಕಷ್ಟಪಡಬೇಕು, ಆಳವಾಗಿ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ 2 ವರ್ಷದಲ್ಲೂ ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನ ಡಬಲ್ ಮಾಡ್ಬೋದು. ದಟ್ಸ್ ವಾಟ್ ವಿ ವಾಂಟ್ ಟು ಸೇ. ಸೊ ಐರನ್ ಫ್ಲೈ ಇಟ್ಸ್ ಅ ವೆರಿ ಸಿಂಪಲ್ ಸ್ಟ್ರಾಟಜಿ, ಇಟ್ಸ್ ಅ ನ್ಯೂಟ್ರಲ್ ಸ್ಟ್ರಾಟಜಿ. ಆ್ಯಂಡ್ ಟೀಟಾ ಡಿಕೆ ಹೈಯೆಸ್ಟ್ ಆಗೋದು ಯಾವಾಗ? ಗುರುವಾರ, ಬುಧವಾರ ಆ್ಯಂಡ್ ಮಂಗಳವಾರ. ಸೊ ಅದಕ್ಕೆ ಯೂಶಲಿ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾದ್ರೆ ಮಂಗಳವಾರ, ಬುಧವಾರ, ಗುರುವಾರ ಮಾತ್ರ ಮಾಡಬೇಕು. ಶುಕ್ರವಾರ ಮತ್ತು ಸೋಮವಾರ ಟೀಟಾ ಡಿಕೆ ಆಗಲ್ಲ. ಸೊ ಆದ್ದರಿಂದ ಶುಕ್ರವಾರ ಮತ್ತು ಸೋಮವಾರ ಆಪ್ಷನ್ ಸೆಲ್ಲಿಂಗ್ ಆಗಲಿ, ಸೆಲ್ಲಿಂಗ್ ಸ್ಟ್ರಾಟಜಿಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮೇನ್ಲಿ ನೀವು ಸೆಲ್ಲಿಂಗ್ ಮಾಡಬೇಕಾಗಿರೋದು ಗುರುವಾರ, ಬುಧವಾರ ಆ್ಯಂಡ್ ಮಂಗಳವಾರ ಮಾಡಿದ್ರೆ ತುಂಬ ಬೆನಿಫಿಟ್ ಇದೆ. ಆ್ಯಂಡ್ ಅದನ್ನು ಸಹ ಮಾಡ್ತಾಯಿದ್ದಾರೆ ಮೇಡಮ್. ಸೊ ಮಾರ್ಕೆಟಲ್ಲಿ ನೀವು ನೋಡಿರಂಗೆ ಮೇಡಮ್, ಸೊ ಆಳವಾಗಿ ಎಲ್ಲನೂ ಕಲ್ತಿದ್ದೀರಾ. ಸೊ ಟೆಕ್ನಿಕಲ್ಸಲ್ಲಿ ನೀವು ಏನೇನೆಲ್ಲ ಕಲ್ತಿದ್ದಕ್ಕೆ ಯೂಸ್ ಆಯಿತು ಅಂದರೆ ಆ್ಯಸ್ ಅ ಟೆಕ್ನಿಕಲ್ಲಿ ನೀವು ಆಲ್ರೆಡಿ 180 ಡಿಗ್ರಿಗಳೆಲ್ಲ ಕಲ್ತಿದ್ದೀರಾ. ಆ್ಯಂಡ್ ಆಪ್ಷನ್ಸ್ ಕಲಿಯೋದಕ್ಕೆ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಗಳನ್ನು ಯೂಸ್ ಮಾಡ್ತೀರಾ? ಯೂಶಲಿ ಏನೇನೆಲ್ಲ ಯೂಸ್ ಮಾಡ್ತೀರಾ? ನನಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಯಾವ ಪ್ಲ್ಯಾಟ್ಫಾರ್ಮು ಗೊತ್ತಿರಲಿಲ್ಲ ಸರ್. ಮನಿ ಕಂಟ್ರೋಲ್ ಒಂದು ನಾನು ನೋಡ್ತಿದ್ದೆ, ಅಷ್ಟು ಬಿಟ್ಟರೆ ಇನ್ನು ಯಾವುದು ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಸ್ಟಾಕ್ ಎಡ್ಜ್ ಬಗ್ಗೆ ಮಾಹಿತಿ ಕೊಟ್ರಿ. ಸ್ಕ್ರೀನರು, ಸ್ಟಾಕ್ ಎಡ್ಜು, ಹೆಂಗೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ತುಂಬ ನೀಟಾಗಿ ಹೇಳ್ಕೊಟ್ರಿ. ಅದನ್ನು ನೋಡಿದ ಮೇಲೆ ಈಗ ಸ್ಟಾಕ್ ಎಡ್ಜ್ ನೋಡಿ ನಾವು ಶೇರನ್ನು ಪಿಕ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಟ್ರೇಡರ್ಸ್ ಗುರುಕುಲ್ ಅಂಥೇಳಿ ಅದ್ರ ಬಗ್ಗೆ 99% ನನಗೆ ಅದರಲ್ಲಿ ಅಕ್ಯುರೇಸಿ ಸಿಕ್ತು ಸರ್. ಟ್ರೇಡರ್ಸ್ ಗುರುಕುಲನ್ನ ತುಂಬ ಚೆನ್ನಾಗಿ ಸೀಸನ್ ಆ್ಯಕ್ಷನ್ ಅದರೊಳಗೆ ಸ್ಟಾಕ್ಸ್ ನೋಡಿಕೊಂಡು ಮತ್ತೆ ಒಂದೇ ಇಲ್ಲಿ ಏನು ಹೇಳ್ಕೊಟ್ರು ಅಂದರೆ ನೀವು ಒಂದು ಕಡೆ ಡೈರೆಕ್ಷನಲ್ಲಿ ಹೋಗಬಾರ್ದು. ನೀವು ಅದು ಒಂದು ಸ್ಟಾಕ್ ನೋಡಿದ್ರಲ್ಲ ಅದನ್ನು ಫಂಡಮೆಂಟಲಿ ಚೆಕ್ ಮಾಡಿ, ನಂತರ ಸ್ಟಾಕ್ ಎಡ್ಜಲ್ಲಿ ನೋಡಿ, ಸ್ಕ್ರೀನರಲ್ಲಿ ನೋಡಿ, ಆಮೇಲೆ ಪಿಕ್ ಮಾಡಿ. ಗುರುಕುಲಲ್ಲಿ ಬಂದಿದ್ದನ್ನು ಎಲ್ಲದನ್ನೂ ತೊಗೊಳ್ಳೋದಲ್ಲ, ಅದನ್ನು ಅನಲೈಸ್ ಮಾಡಿ ಬ್ರೇಕ್ಔಟ್ ಆಗುತ್ತಾ, 180 ಡಿಗ್ರಿ ಇದೆಯಾ ಅಥವಾ RSI 30 ಇದೆಯಾ, ಇನ್ನೊಂದಷ್ಟು ವಿಷಯಗಳನ್ನು ಹೇಳಿ ಅದನ್ನು ಚೆಕ್ ಮಾಡಿದ ಮೇಲೆ ತಗೊಳ್ಳಿ ಅಂದರು. ಅದನ್ನು ಚೆಕ್ ಮಾಡಿ ತಗೊಂಡಿದ್ದಕ್ಕೆ ಪ್ರಾಫಿಟ್ ಮೇ ಬಿ ಇವತ್ತು ನನಗೆ ಈಕ್ವಿಟಿ ಒಳಗೆ ಒಳ್ಳೆ ಪ್ರಾಫಿಟ್ ಕಾಣಿಸ್ತಾ ಇದೆ. ಸೊ ಮೇಡಮ್ ಸ್ಟ್ರಾಟಜಿ ಬಂದು ವೆರಿ ಸಿಂಪಲ್. ಸೀಸನ್ ಆ್ಯಕ್ಷನ್ ಅಂತ ಒಂದು ಪ್ರಾಡಕ್ಟ್ ಇದೆ ವಿಚ್ ಇಸ್ ಟ್ರೇಡರ್ಸ್ ಗುರುಕುಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನಮ್ಮ ಸೀಸನ್ ಆ್ಯಕ್ಷನ್ ಸಹ ನಮ್ಮ TD ಅಕಾಡೆಮಿ
ಲಿಂಕಿಂದ ಬೈ ಮಾಡಿದ್ರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಹ ಇದೆ 30%. ಸೊ ಸೀಸನ್ ಆ್ಯಕ್ಷನ್ ಅಂದರೆ ಏನಿಲ್ಲ, ಯಾವ ಸೀಸನಲ್ಲಿ ಯಾವ ಸ್ಟಾಕ್ ಮೇಲಕ್ಕೆ ಹೋಗುತ್ತೆ, ಜೂನ್ ತಿಂಗಳಲ್ಲಿ ಯಾವ ಸ್ಟಾಕ್ ಮೇಲಕ್ಕೆ ಹೋಗುತ್ತೆ, ಡಿಸೆಂಬರಲ್ಲಿ ಯಾವ ಸ್ಟಾಕ್ ಮೇಲಕ್ಕೆ ಹೋಗುತ್ತೆ, ಜನವರಿಯಲ್ಲಿ ಯಾವ ಸ್ಟಾಕ್ ಮೇಲಕ್ಕೆ ಹೋಗುತ್ತೆ, ಸೊ ಡಿಸೆಂಬರಲ್ಲಿ ಲಿಕ್ಕರ್ ಸ್ಟಾಕ್ಸ್ ಮೇಲಕ್ಕೆ ಹೋಗುತ್ತಾ, ಜೂನಲ್ಲಿ ಬಾಟಾ ಇಂಡಿಯಾ ಮೇಲಕ್ಕೆ ಹೋಗುತ್ತೆ. ಯಾಕಂದರೆ ಸ್ಕೂಲ್ ಸೀಸನ್ ಅಲ್ಲ ಜೂನು, ಸ್ಕೂಲ್ ಸೀಸನಲ್ಲಿ ಬಾಟಾ ನಿಜವಾಗ್ಲೂ ಮೇಲಕ್ಕೆ ಹೋಗುತ್ತಾ, ಆ್ಯಂಡ್ ವಿಂಟರಲ್ಲಿ ಕಾಫಿ ಸ್ಟಾಕ್ಸ್ ಮೇಲಕ್ಕೆ ಹೋಗುತ್ತಾ. ಸೊ ಸೀಸನ್ ಆ್ಯಕ್ಷನ್ ಪ್ರಾಡಕ್ಟ್ನ ನಾವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ನೀವು ನೋಡ್ಬೋದು. ಅಶೋಕ್ ದೇವನಂಪ್ರಿಯ ಸರ್ ಜೊತೆ ನಾನು ಇಂಟ್ರಾಕ್ಷನ್ ಮಾಡಿ ಸೀಸನ್ ಆ್ಯಕ್ಷನ್ ಪ್ರಾಡಕ್ಟ್ನ ನಾವು ಆಲ್ರೆಡಿ ಲಾಂಚ್ ಮಾಡಿದ್ದೀವಿ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದ್ರೂ ಯು ಕ್ಯಾನ್ ಡೆಫಿನೆಟ್ಲಿ ಲುಕ್ ಇನ್ ಟು ದಟ್ ಸೀಸನ್ ಆ್ಯಕ್ಷನ್ ಅನ್ನೋ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಸರ್ಟೈನ್ ಸ್ಟಾಕ್ಸ್ಗಳು ಅದು ಸ್ಕ್ರೀನ್ ಮಾಡಿ ಕೊಡುತ್ತೆ. ಬಟ್ ಅದನ್ನು ಬ್ಲೈಂಡಾಗಂತೂ ಮೇಡಮ್ ಆಗ್ತಾಯಿಲ್ಲ. ಸೊ ಲೆಟ್ಸೇ ಯಾವುದೋ ಒಂದು ಎಕ್ಸಾಂಪಲ್ ಬಾಟಾ ಇಂಡಿಯಾ ಬಂತು, ಇಲ್ಲ ಇನ್ನೊಂದು ಯಾವುದೋ ಬಂತು, ಸೊ ಅದನ್ನು ಬ್ಲೈಂಡಾಗಂತೂ ಆಗ್ತಾಯಿಲ್ಲ. ಅದನ್ನು ಮತ್ತೆ ಫಂಡಮೆಂಟಲ್ಸ್ ಚೆಕ್ ಮಾಡಿ, ಟೆಕ್ನಿಕಲ್ ಆಸ್ಪೆಕ್ಟ್ ಚೆಕ್ ಮಾಡಿ, ಸಪೋರ್ಟ್ ಝೋನ, RSI ಝೋನ, 180 ಡಿಗ್ರಿಗಳು ಎಲ್ಲನೂ ನೋಡಿಕೊಂಡು ಫೈನಲಿ ಒಂದು 10 ಕಂಪ್ನಿ ತೋರಿಸಿದ್ರೆ ಅದರಲ್ಲೂ ಒಂದು 2 ಕಂಪ್ನಿ ಸೆಲೆಕ್ಟ್ ಮಾಡಿಕೊಂಡು ಬರೀ 2 ಕಂಪ್ನಿ ಮೇಲೆ ದುಡ್ಡು ಹಾಕಿ 15 ಡೇಸ್ 20 ಡೇಸ್ ವೆಯ್ಟ್ ಮಾಡಬೇಕು. ಯಾಕಂದ್ರೆ ಸೀಸನ್ ಆ್ಯಕ್ಷನಲ್ಲಿ ಒಂದು ದಿವಸಕ್ಕೆಲ್ಲ ದುಡ್ಡು ಮಾಡೋಕ್ಕಾಗಲ್ಲ, 15 ಡೇಸ್ ವೆಯ್ಟ್ ಮಾಡಬೇಕು. ಹಾಕ್ಬಿಟ್ಟು 15 ಡೇಸ್ ವೆಯ್ಟ್ ಮಾಡಿ ಅಲ್ಲಿ ಥರ ದುಡ್ಡು ಮಾಡ್ತಾಯಿದ್ದಾರೆ. ದಿಸ್ ಈಸ್ ದ ಸೀಕ್ರೆಟ್ ಆಫ್ ಮೇಡಮ್ಸ್. ಸೊ ಯೂಸಿಂಗ್ ಸೀಸನ್ ಆ್ಯಕ್ಷನ್ ಪ್ರಾಡಕ್ಟ್ ಆ್ಯಂಡ್ ಟೆಕ್ನಿಕಲ್ಸ್ ಆ್ಯಂಡ್ ಫಂಡಮೆಂಟಲ್ಸ್ ಎಲ್ಲನೂ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯೂಶಲಿ ಮೇಡಮ್ ಏಜ್ ಅಂದರೆ ಒಂದು 40-50 ಇರೋರು ಇದು ಕಲಿಯೋಕ್ಕಾಗಲ್ಲ, ನನಗೆ ಇದು ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರಲ್ಲ ಅಂತಾರಲ್ಲ. ಸೊ ಇದು ನಮ್ಮ ಮೆಂಟರ್ಶಿಪ್ ಕೋರ್ಸಲ್ಲಿ ಸೊ ಡೆಫಿನೆಟ್ಲಿ ನಿಮ್ಗೆ ಏನು ಬೆನಿಫಿಟ್ ಆಯಿತು? ಸೊ ಯೂಶಲಿ ಏಜ್ ಆಗಿರೋರು ಸಹ ಕಲಿಬೋದಾ? ಲೆಟ್ಸೇ ಆರಾಮಾಗಿ ಕಲಿಬೋದು ಸರ್. ಮತ್ತು ಒಂದು ಏಜ್ ಆದಮೇಲೆ ಈಗ ನಾವು ರಿಟೈರ್ಮೆಂಟ್ ಆಗ್ತಾ ಇದ್ದೀವಿ ಅಂದಾಗ ಬಂದು ಕಲ್ತ್ರೆ ನಮ್ಮ ಹತ್ರ ಅಮೌಂಟ್ ಬರ್ತಾ ಇರುತ್ತೆ, ಒಂದು ಹ್ಯೂಜ್ ಅಮೌಂಟ್ ಇರುತ್ತೆ. ಆವಾಗ ನಾವು ಈಕ್ವಿಟೀಸನ್ನು ಮ್ಯಾನೇಜ್ ಮಾಡೋದು, ಫಂಡ್ ಮ್ಯಾನೇಜ್ಮೆಂಟ್ ಅಂಥೇಳಿ ಇಲ್ಲಿ ಬಂದು ಸ್ಟಾರ್ಟಿಂಗ್ ಕುತ್ಕೊಂಡು ದಿನವೇ ಫಂಡ್ ಮ್ಯಾನೇಜ್ಮೆಂಟ್ ಅಂಥೇಳಿ ಒಂದು ಕ್ಲಾಸ್ ತೊಗೊಂಡ್ರು. ಆ ಫಂಡ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಿಕೊಂಡು ನಾನು ಇವತ್ತು ಮುಂದೆ ಈಗ ನನಗೆ ಯಾವುದೇ ಮಕ್ಕಳ ಮೇಲೆ ಡಿಪೆಂಡ್ ಆಗದೆ ಹೆಂಗಿರ್ಬೋದು ಅನ್ನೋ ಒಂದು ಧೈರ್ಯ ಬಂದಿದೆ. ಆ ಧೈರ್ಯ ಬರೋಕ್ಕೆ ರೀಸನ್ ಏನು ಅಂದರೆ ಒಂದು ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಜೊತೆಗೆ ಅವ್ರು ತೋರಿಸಿದ್ರು ಸರ್ ಯಾವ ಥರ ಇದು ರೊಟೀನಲ್ಲಿ ಬರುತ್ತೆ ಅನ್ನೋದನ್ನು. ಮತ್ತು ಸರ್ ಅಂತೂ ರೆಗ್ಯುಲರಾಗಿ ವಿಡಿಯೋಸ್ ಮಾಡ್ತಿರ್ತಾರೆ. ಆ ವಿಡಿಯೋನ ನಾನು ಕಂಪ್ಲೀಟ್ ಫಾಲೋ ಮಾಡ್ತಿದ್ದೀನಿ. ಅದನ್ನು ಫಾಲೋ ಮಾಡಿದಾಗಲೂ ನಂಗೆ ಸಾಕಷ್ಟು ವಿಷಯಗಳು ಗೊತ್ತಾಯಿತು ಸರ್. ಆಮೇಲೆ ಇನ್ನೂ ಹೇಳಬೇಕಂದ್ರೆ ಆಫ್ಟರ್ 50ನೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಕಂಪ್ಲೀಟ್ ನಾಲೆಡ್ಜ್ ತೊಗೊಳಕ್ಕಾಗೋದು ಅಂತ ನನಗೆ ಅನಿಸಿಕೆ. ಯಾಕಂದರೆ ಯಂಗ್ ಏಜಲ್ಲಿ ಬಿಸಿ ರಕ್ತ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾತ್ರ ಕಲ್ತ್ಕೋಬೇಕು. ನಾವು ಆಫ್ಟರ್ 50 ಟ್ರೇಡಿಂಗು, ಈಕ್ವಿಟಿ ಇದನ್ನು ಕಲ್ತ್ವಿ ಅಂದರೆ ಆರಾಮಾಗಿ ನಾವು ಮನೇಲಿರ್ತೀವಿ. ನಮ್ಮ ಮೈಂಡ್ ಏನಿದೆ ಬೇರೆ ಕಡೆ ಡಿಸ್ಟರ್ಬ್ ಆಗದೆ ಒಂದು ಕಡೆ ನಾವು ಇನ್ವೆಸ್ಟ್ ಮಾಡೋಕ್ಕೆ ಮೈಂಡ್ ಕೂಡ ಶಾಂತವಾಗಿ ಇಟ್ಕೋಬೋದು ಅಂತ ಅನ್ನಿಸ್ತಾ. ಸೊ ಯಂಗ್ಸ್ಟರ್ಸ್ ಯಾರು ಇನ್ನೂ ಸ್ಟಾಕ್ ಮಾರ್ಕೆಟ್ ಬಂದಿಲ್ಲೋ ಡೆಫಿನೆಟ್ಲಿ ಬನ್ನಿ, ಇನ್ವೆಸ್ಟ್ಮೆಂಟ್ಸ್ ಆದರೂ ಸ್ಟಾರ್ಟ್ ಮಾಡಿ, ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ನಲ್ಲಿ ಆಳವಾಗಿ ಇಳೀರಿ. ದೆನ್ ಓನ್ಲಿ ಒಂದು ಕ್ಯಾಪಿಟಲ್ ಅಂತೂ ಬೇಕು. ಸೊ ದಟ್ಸ್ ವಾಟ್ ಮೇಡಮ್ ಈಸ್ ಟೆಲ್ಲಿಂಗ್. ಒಂದು ಕ್ಯಾಪಿಟಲ್ ಯಂಗ್ಸ್ಟರ್ಸ್ ಹತ್ರ ದುಡ್ಡಿರಲ್ಲ, ಬಟ್ ನಾಲೆಜ್ ಗೇನ್ ಮಾಡೋದಕ್ಕೆ ತುಂಬ ನಾಲೆಜ್ ಅಂತೂ ಬೇಗ ಹೋಗುತ್ತೆ, ಬಟ್ ದುಡ್ಡಿರಲ್ಲ. ಬಟ್ ಹಾಗಂತ ಹೇಳಿ ದುಡ್ಡಿಲ್ಲ ಅಂದ್ಬಿಟ್ಟು ಕಲಿದಿರಾ ಅಂತ ಇರಬೇಡಿ. ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ, ಅಟ್ಲೀಸ್ಟ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಆದರೂ ಸ್ಟಾರ್ಟ್ ಮಾಡಿ. ಆ ಇನ್ವೆಸ್ಟ್ಮೆಂಟ್ಸ್ 50 ವರ್ಷ ಆಗಷ್ಟಲ್ಲಿ ಕೋಟಿಗಳಾಗಿರ್ಬೋದು. ಆ ಕೋಟಿಯಲ್ಲೇ ನೀವು ನಿಮ್ಮ ಟ್ರೇಡಿಂಗ್ ಕೆರಿಯರ್ನ ಸ್ಟಾರ್ಟ್ ಮಾಡ್ಬೋದು, ರೆಂಟಲ್ ಈಲ್ಡನ್ನು ಪಡ್ಕೋಬೋದು, ರೊಟೇಷನ್ ಮಾಡ್ಬೋದು, ಪ್ರತಿಯೊಂದೂ ಮಾಡ್ಬೋದು. ಸೊ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ಒಂದು ಒಳ್ಳೆ ವೇದಿಕೆ. ಸೊ ಮೇಡಮು ಗದಗಿಂದ ಬಂದು ಬೆಂಗಳೂರಲ್ಲೇ ಒಂದು ಮನೆ ಮಾಡಿಕೊಂಡು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾರ್ಕೆಟ್ನ ಕಲಿತಾ ಇದ್ದಾರೆ. ಅದಕ್ಕೆ ಅವರು ಸ್ಟಾರ್ಟಿಂಗಲ್ಲಿ ಬಂದಾಗ ನನಗೊಂದು ಪ್ರಶ್ನೆ ಕೇಳಿದರು, ಸರ್ TDಗೆ ನಂಬಿ ಬರ್ತಾ ಇದ್ದೀನಿ, ಸೊ ನಾನು ಎಲ್ಲೆಲ್ಲೋ ಹೋಗಿದ್ದೀನಿ ಬೇರೆ ಕಡೆ ಎಲ್ಲ, ಅಲ್ಲೂ ನನಗೇನು ಯೂಸ್ ಆಗಿಲ್ಲ, ಸೊ ಅಲ್ಲೂ ಅಷ್ಟೇ 6,500 ಫೀಸ್ ಅಂತೆ. ಸೊ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ, ಬಟ್ ಅದು ಯಾಕೋ ಅವ್ರಿಗೆ ಪರ್ಸ್ನಲ್ಲಾಗಿ ಕುತ್ಕೊಂಡು ಯಾರೂ ಹೇಳ್ಕೊಟ್ಟಿಲ್ಲ. ಸೊ ಅವಾಗ ಬಂದಾಗ ನನ್ನ ಪ್ರಶ್ನೆ ಕೇಳಿದ್ರು, ಸರ್ ಇಲ್ಲಿ ಸಕ್ಸಸ್ ಆಗ್ಬೋದಾ, ಏನಿದೆ ಸರ್ ಅಂತ ಹೇಳಿದ್ರು. ನಾನಂದೆ, ಸೊ TDಗೆ ಬಂದಮೇಲೆ ನೀವು ದುಡ್ಡು ಮಾಡಿಲ್ಲ ಅಂದರೆ ನೀವು ಎಲ್ಲೋದ್ರೂ ದುಡ್ಡು ಮಾಡಲ್ಲ ಅಂತ ಹೇಳಿದೆ. ಸೊ ದೆನ್ ಶಿ ಟುಕ್ ದ ಅಡ್ಮಿಷನ್ ಆ್ಯಂಡ್ ಫೈನಲಿ ಮೇಡಮ್ ಇವತ್ತು ಸಾಧಕರು ಅಲ್ಲಿ ಕೂತಿದ್ದಾರೆ. ಅದು TD ನಾನೇನು ಟ್ರೇಡಿಂಗ್ ಬುಕ್ ಮೇಂಟೈನ್ ಮಾಡ್ತೀನಲ್ಲ ಸರ್, ಫಸ್ಟ್ ಲೈನ್ ಅದನ್ನೇ ಬರ್ಕೊಂಡಿದ್ದೀನಿ. ಅಂದರೆ ದಿನ ನೋಡಿದ ಕೂಡಲೇ ಅನಿಸುತ್ತೆ ಇಲ್ಲಿ ದುಡ್ಡು ಮಾಡ್ತೀನಿ. ಆ ಮಾತು ಯಾವಾಗಲೂ ರೀಕಾಲ್ ಮಾಡ್ತಾ ಇರ್ತೀನಿ. ನೀವು ಹೇಳಿದ ಮಾತು ಇಲ್ಲಿ ಫೇಲ್ಯೂರ್ ಆದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಹೋಗಿ ಅಂತಂದ್ರಿ ನೀವು. ಅದು ಯಾವಾಗಲೂ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಫಸ್ಟ್ 4 ಡೇಸ್ ನನಗೊಂಥರ ಭಾಳ ದುಗಡ ಇತ್ತು, ಇಲ್ಲಿ ಕಲಿತೀನೋ ಕಲಿಯಲ್ವೋ ಅಥವಾ ಇದು ಹಾಗೆ ಆಗುತ್ತಾ ಏನೋ ಅಂಥೇಳಿ.
1 ಮಂತ್ ಆಗೋದ್ರೊಳಗೇನೆ ಬಹುಶಃ ನಾನೇ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಏನೋ ಅನ್ನೋಷ್ಟು ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ. ಆ ಲೆವೆಲ್ಲಿಗೆ ಕಲ್ತಿದ್ದೀರಾ. ಸೊ ವೆರಿ ಗ್ರೇಟ್ ಮೇಡಮ್. ಸೊ ಇವತ್ತು ಇದು ಯಾವುದೋ ಟ್ರೇಡ್ ನೋಡ್ತಾ ಇದ್ದೀನಿ, ಕ್ರೂಡ್ ಆಯಿಲ್ ಸಹ ನೀವು ಟ್ರೇಡ್ ಮಾಡಿದ್ದೀರಾ ಆ್ಯಂಡ್ ನಿಫ್ಟಿ ಸಹ ಮಾಡಿದ್ದೀರಾ. ಸೊ ಕ್ರೂಡ್ ಆಯಿಲ್ ಎಲ್ಲ ಹೆಂಗೆ ಕಲ್ತಿರಿ ಮೇಡಮ್? ಸೊ ಇದು ಕಮೋಡಿಟೀಸ್ ಎಲ್ಲ ಸೇಮ್ ಕಮೋಡಿಟೀಸ್ ಅಂದರೆ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಕಮೋಡಿಟೀಸಲ್ಲಿ ಇದು ಹೆಂಗಿರುತ್ತೆ ಅಂತ. ಸೊ ಡೆಫಿನೆಟ್ಲಿ ಕಮೋಡಿಟೀಸ್ ಆಲ್ಸೋ ಇಟ್ಸ್ ಲೈಕ್ ಅ ಫ್ಯೂಚರ್ ಆ್ಯಂಡ್ ಆಪ್ಷನ್ನೇ. ಸೊ ಅದರಿಂದ ಕಮೋಡಿಟೀಸ್ ಸಹ ಮೇಡಮ್ ಒಂದು ಟ್ರೇಡ್ ತೊಗೊಂಡಿದ್ದಾರೆ. ಯೂಶ್ವಲಿ ಕಮೋಡಿಟೀಸ್ ಮಾರ್ಕೆಟು ಹೆಂಗೆ ಬಿಹೇವ್ ಮಾಡುತ್ತಂದರೆ, ಸೊ ಲೆಟ್ಸೇ ಇಂಡಿಯನ್ ಮಾರ್ಕೆಟ್ಸು ಇದರ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇದೆಲ್ಲ ಬೀಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಮೋಡಿಟೀಸಲ್ಲಿ ಗೋಲ್ಡು, ಸಿಲ್ವರು ಮತ್ತು ಕರೆನ್ಸೀಸ್ USD INR ಅದು ರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಇನ್ವರ್ಟೆಡ್. ಸೊ ಮಾರ್ಕೆಟ್ ಕ್ರ್ಯಾಶ್ ಆದರೆ ಕಮೋಡಿಟಿ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಕಮೋಡಿಟಿ ಕ್ರ್ಯಾಶ್ ಆದರೆ ಇಂಡಿಯನ್ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್, ಅಂದರೆ ಓವರಾಲ್ ಇಕ್ವಿಟಿ ಮಾರ್ಕೆಟ್ಸ್ ಮೇಲಕ್ಕೆ ಹೋಗೋ ಅಂತ ಒಂದು ಕೋರಿಲೇಷನ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಕಮೋಡಿಟೀಸ್ ಬಗ್ಗೆನೂ ಮುಂದಿನ ದಿನಗಳಲ್ಲಿ ಕಮೋಡಿಟಿ ಸಹ ಒಂದು ಕ್ಲಾಸಸ್ ಮಾಡ್ತಾಯಿದ್ದೀವಿ, ಕೋರ್ಸನ್ನು ಸಹ ಕಂಡಕ್ಟ್ ಮಾಡ್ತೀವಿ. ಸೊ ಫೈನಲಿ ಮೇಡಮ್, ಸೊ ಕರ್ನಾಟಕ ಜನತೆಗೆ ಶೇರ್ ಮಾರ್ಕೆಟ್ ಅಂದ್ರೆ ಎದುರ್ಕೊಂಡು ಬೇಡ, ಈ ಫೀಲ್ಡೇ ಬೇಡ ಅಂತ ಅಂದ್ಕೊಂಡಿರ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ ಆ್ಯಂಡ್ ಕನ್ಕ್ಲೂಷನ್ ಏನು ಹೇಳ್ತೀರಾ? ಶೇರ್ ಮಾರ್ಕೆಟ್ ಫೀಲ್ಡ್ ಬೇಡ ಅಂತ ತೀರ್ಮಾನ ಮಾಡೋದು ತಪ್ಪು ಅಂತ ಇವತ್ತಿನ ಜನ್ರೇಷನಲ್ಲಿ ಅನ್ನಿಸ್ತಾ ಇದೆ. ಇನ್ವೆಸ್ಟ್ಮೆಂಟು ಭಾಳ ಗುಡ್. ಈಕ್ವಿಟಿ ಒಳಗೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಕೆಲಸ ಮಾಡ್ಕೊಂಡಿರೋದು ಒಳ್ಳೆಯದು. ಅದ್ರ ಜೊತೆಗೆ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂದರೆ ನಾನು ಸಜೆಸ್ಟ್ ಮಾಡೋದು ಆಫ್ಟರ್ 40ನೇ ಮಾಡಿರಿ ಮನೇಲಿ, ಅಥವಾ ಫ್ರೀ ಟೈಮ್ ಇರಬೇಕು ಅದಕ್ಕೆ. ನಾವು ಎಲ್ಲ ಗೊಂದಲದ ನಡುವೆ ಮಾಡ್ತೀವಿ ಅಂದ್ರೆ ಆಗಲ್ಲ. ಅದ್ರ ಜೊತೆಗೆ ಸರ್ ಒಂದು ಆಲ್ಗೋ ಟ್ರೇಡಿಂಗ್ ಬಗ್ಗೆ ಹೇಳಿದರು, ಅದು ಕೂಡ ವರ್ಕೌಟ್ ಆಗುತ್ತೆ ಸರ್, ಅದೊಂದು ನೋಡಿದ್ದೀನಿ ನಾನು. ಸೊ ಆ ಥರ ಟ್ರೇಡಿಂಗ್ ತೊಗೊಂಡು ಆಪ್ಷನ್ ಟ್ರೇಡಿಂಗು ವಿತ್ ಕೆಲಸ ಮಾಡ್ಕೊಂಡು ಹೋಗೋದು ಭಾಳ ಬೆಸ್ಟ್ ಅನಿಸುತ್ತೆ. ಅದನ್ನು ಹೊರತಾಗಿ ನೋಡೋದಾದರೆ ಸರ್ ಯಾವಾಗಲೂ ಇಷ್ಟಪಡೋಂಗೆ ನಾವು ಈಗ ಸರ್ ಹಿಂದೆ ಹೋಗ್ತಾ ಇದ್ದೀವಿ. ಈಕ್ವಿಟಿ ಇಸ್ ಬೆಸ್ಟ್ ಫಾರ್ ಟ್ರೇಡಿಂಗ್. ಮತ್ತು ಹಾಗೆ ಪ್ರತಿಯೊಬ್ಬರಿಗೂ ನಾಲೆಡ್ಜ್ ಬೇಕು. ಇಂಡಿಯಾ ಬೆಳೀತಾ ಇದೆ, ಸರ್ ಯಾವಾಗಲೂ ಹೇಳ್ತಿರ್ತಾರೆ, ಇಂಡಿಯಾ ಬೆಳೀತಾ ಇದೆ, ಟ್ರೇಡಿಂಗು ಬೆಳೀತಾ ಇರುತ್ತೆ. ಈಗ ಇನ್ವೆಸ್ಟ್ ಮಾಡಿ 10-20 ವರ್ಷದೊಳಗೆ ಸಾಕಷ್ಟು ಹಣ ಗಳಿಸೋವಂಥ ಅವಕಾಶನ ಬಹುಶಃ ಇಲ್ಲಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇರೋದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಓಕೆ. ಸೊ ಥ್ಯಾಂಕ್ ಯು. ನೋಡೋದ್ರಲ್ಲ ವೀಕ್ಷಕರೇ, ಇದು ಇಂದಿನ ಒಂದು ಪ್ರೋಗ್ರಾಮಲ್ಲಿ ಸೊ ಮೇಡಮ್ಮು ಕ್ಲಾರಿಟಿ ಕೊಟ್ಟಿದ್ದಾರೆ. ಮಾರ್ಕೆಟಲ್ಲಿ ಇಳೀರಿ, ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಮೇಡಮ್ ಮಾಡೋಕ್ಕೆ ಹೊರಟಿದ್ದಾರೆ, ದುಡ್ಡು ಮಾಡ್ತಾ ಇದ್ದಾರೆ. ಸೊ ನೀವ್ಯಾಕೆ ಇನ್ನೂ ತಡ ಮಾಡ್ತಾಯಿದ್ದೀರಾ? ಸೊ ಈ ಒಂದು ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ನ ಬಿಡಬೇಡಿ. ಮಾರ್ಕೆಟಲ್ಲಿ ದುಡ್ಡಿದೆ, ಅದನ್ನು ಪ್ರೂವ್ ಮಾಡಿದ್ದೀನಿ. ಆ್ಯಂಡ್ ಮೇಡಮ್ಮು ಸಹ ಪ್ರೂವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೇ ಥರ ಸಾಧಕರು ಪ್ರೋಗ್ರಾಮ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.